ಹಲೋ ಫ್ರೆಂಡ್ಸ್, ನಮಸ್ಕಾರ. ಐ ಆಮ್ ಮಂಜುನಾಥ್ ಐಜಿ, ನಿಮ್ಮ ಪ್ರೀತಿಯ ಇಂಗ್ಲಿಷ್ ಟ್ರೈನರ್. ನಿಮ್ಮನ್ನು ಇಂದಿನ ವಿಡಿಯೋದಲ್ಲಿ ಸ್ವಾಗತಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ಡೈಲಿ ಉಪಯೋಗಕ್ಕೆ ಬರುವಂತಹ ಕೆಲವೊಂದಿಷ್ಟು ಇಂಗ್ಲಿಷ್ ವಾಕ್ಯಗಳನ್ನ ನಾನು ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಈ ವಾಕ್ಯಗಳನ್ನ ಕಲಿತು ನೀವು ಅಪ್ಲೈ ಮಾಡ್ಕೊಂಡಿದ್ದೆ ಆದರೆ ಪ್ರತಿನಿತ್ಯ ಈ ವಾಕ್ಯಗಳನ್ನ ಬಳಸಿಕೊಂಡು ಇಂಗ್ಲಿಷ್ ನಲ್ಲಿ ಚೆನ್ನಾಗಿ ನೀವು ಮಾತನಾಡಬಹುದು. ವೆಲ್ ಫ್ರೆಂಡ್ಸ್, ಹಾಗಾದ್ರೆ ಇಂದಿನ ವಿಷಯಗಳನ್ನ ನಾವು ಕಲಿಯೋಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ರೆ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ, ಈ ಒಂದು ಚಾನಲ್ ಅನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಇದನ್ನ ಈ ಕೂಡಲೇ ಲೈಕ್ ಮಾಡಿ. ವೆಲ್ ಫ್ರೆಂಡ್ಸ್, ದೆನ್ ಲೆಟ್ಸ್ ಬಿಗಿನ್ ಟುಡೇಸ್ ಲೆಸನ್. ಮೊದಲನೇ ವಾಕ್ಯ ನೋಡಿ, ನಾನು ತುಂಬಾ ಚೆನ್ನಾಗಿದ್ದೀನಿ, ತುಂಬಾ ಜಬರ್ದಸ್ತ್ ಆಗಿದ್ದೀನಿ ಅಂತ ನೀವು ಹೇಳ್ತಾ ಇರ್ತೀರಿ. ಯಾವಾಗಾದ್ರೂ ನಿಮ್ಮನ್ನ ಯಾರಾದ್ರೂ ನೀವ್ ಹೇಗಿದ್ದೀರಾ ಅಂತ ಕೇಳಿದಾಗ ನಾನು ತುಂಬಾ ಆರೋಗ್ಯಕರವಾಗಿದ್ದೀನಿ, ನಾನು ತುಂಬಾ ದಷ್ಟಪುಷ್ಟವಾಗಿದ್ದೀನಿ, ತುಂಬಾ ಚೆನ್ನಾಗಿದ್ದೀನಿ ಅಂತ ನಾವು ಹೇಳ್ತಾ ಇರ್ತೀವಿ. ಈ ವಾಕ್ಯವನ್ನು ಹೇಳಿಕೆ ಇಂಗ್ಲಿಷ್ ನಲ್ಲಿ ಐ ಆಮ್ ಅಲೈವ್ ಅಂಡ್ ಕಿಕಿಂಗ್ ಅಂತಂದು ಅಂತಾರೆ. ಇಲ್ಲಿ ಐ ಆಮ್ ಅಲೈವ್ ಅಂತಂತಂದ್ರೆ ಜೀವಂತವಾಗಿ, ಕಿಕಿಂಗ್ ಅಂತಂತಂದ್ರೆ ನಾನು ಒದೆಯುತ್ತಿದ್ದೇನೆ ಅಂತಂದ್ರೆ ಅರ್ಥ ಅಲ್ಲ. ಈ ಸಂಪೂರ್ಣ ವಾಕ್ಯದ ಅರ್ಥ ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತಂದು ಹೇಳಿಕೆ ನೇಟಿವ್ ಇಂಗ್ಲಿಷ್ ಸ್ಪೀಕರ್ಸ್ ಐ ಆಮ್ ಅಲೈವ್ ಅಂಡ್ ಕಿಕಿಂಗ್ ಅಂತಂದು ಯೂಸ್ ಮಾಡ್ತಾರೆ. ಅವನ ಜೀವನದಲ್ಲಿ ಈಗ ಎಲ್ಲವೂ ಚೆನ್ನಾಗಿ ನಡೀತಾ ಇದೆ ಅಂತಂದು ನೀವು ಹೇಳ್ಬೇಕಂದ್ರೆ ಹೀಸ್ ಲೈಫ್ ಈಸ್ ಅ ಫೇರಿ ಟೇಲ್ ಅಂತ ನಾವು ಬಳಸ್ಬೋದು. ಓಕೆ, ಕೆಲವೊಮ್ಮೆ ನೀವು ಅಂತ ಇರ್ತೀರಿ, ನಿಮ್ಮ ಯಾರಾದ್ರೂ ಸ್ನೇಹಿತರ ಬಗ್ಗೆ ಇನ್ನೊಬ್ರು ಕೇಳಿದಾಗ ಹೇಗಪ್ಪ ಅವನು ಹೇಗಿದ್ದಾನೆ ಅಂತಂದು ಹೇಳಿದಾಗ ಅವನ ಲೈಫ್ ಈಗ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂತ ಇರ್ತೀರಲ್ವಾ, ಅದನ್ನ ಹೇಳಿಕೆ ಹೀಸ್ ಲೈಫ್ ಈಸ್ ಅ ಫೇರಿ ಟೇಲ್ ಅಂತಂದು ಹೇಳ್ಬೋದು. ಇನ್ನು ನೆಕ್ಸ್ಟ್ ವಾಕ್ಯ ಬಂದ್ಬಿಟ್ಟು ಎಂಜಾಯ್ ಮಾಡಿ, ಆನಂದಿಸಿ ಅಂತಂದು ನೀವು ಹೇಳ್ತಾ ಇರ್ತೀರಿ. ಇದನ್ನ ಹೇಳಿಕೆ ಜಸ್ಟ್ ಚಿಲ್ ಅಂತಂತ ನಾವು ಹೇಳ್ಬೋದು. ಜಸ್ಟ್ ಚಿಲ್ ನೆನ್ಪಲ್ಲಿ ಇಟ್ಕೊಳ್ಳಿ. ಈಗ ಈ ವಾಕ್ಯವನ್ನು ನಾವು ಯಾವಾಗ ಬಳಸ್ಬೋದು? ಈಗ ನೀವು ಯಾವುದೋ ಒಂದು ಫಂಕ್ಷನ್ ಅನ್ನ ಆಯೋಜನೆ ಮಾಡಿದಿರಿ, ನಿಮ್ಮ ಮನೆಗೆ ಗೆಸ್ಟ್ ಬಂದಿರ್ತಾರೆ, ಈ ಸಮಯವನ್ನು ಆನಂದದಿಂದ ಕಳೆಯಿರಿ, ಈ ಸಮಯವನ್ನು ಆನಂದಿಸಿ ಅಂತಂದು ಹೇಳಿಕೆ ಜಸ್ಟ್ ಚಿಲ್ ಅಂತ ನೀವು ಹೇಳ್ಬಹುದು. ಓಕೆ, ಐ ಥಿಂಕ್ ಯು ಮೈಟ್ ಹ್ಯಾವ್ ಹರ್ಡ್ ಸಮ್ ಒನ್ ಸ್ಪೀಕಿಂಗ್ ಲೈಕ್ ಜಸ್ಟ್ ಚಿಲ್ ಬ್ರೋ, ಈ ರೀತಿಯಾಗಿ ಯೂಸ್ ಮಾಡ್ತಾ ಇರ್ತಾರೆ. ಓಕೆ, ಸೊ ಜಸ್ಟ್ ಚಿಲ್. ಇನ್ನು ನೆಕ್ಸ್ಟ್ ವಾಕ್ಯ ಬಂದ್ಬಿಟ್ಟು ನೀರು ಹನಿ ಹನಿಯಾಗಿ ಸೋರುತ್ತಿದೆ ಅಥವಾ ಹನಿ ಹನಿಯಾಗಿ ಬೀಳುತ್ತಿದೆ ಅಂತ ಇರ್ತೀರಲ್ವಾ ನೀವು. ಕೆಲವೊಮ್ಮೆ ಮನೆಯಲ್ಲಿ ಮಳೆ ಬಂದಾಗ ನೀರು ಹನಿ ಹನಿಯಾಗಿ ಟಪ್ ಟಪ್ ಅಂತ ಬೀಳ್ತಾ ಇರತ್ತೆ ನೋಡಿ, ಅದನ್ನ ಹೇಳಿಕೆ ವಾಟರ್ ಈಸ್ ಡ್ರಿಪ್ಪಿಂಗ್ ಅಂತ ನಾವು ಬಳಸ್ಬೋದು. ಓಕೆ, ವಾಟರ್ ಈಸ್ ಡ್ರಿಪ್ಪಿಂಗ್. ವೆಲ್, ಇನ್ ನೆಕ್ಸ್ಟ್ ಸೆಂಟೆನ್ಸ್ ಬಂದ್ಬಿಟ್ಟು ಅವನೊಬ್ಬ ನಾಚಿಕೆ ಇಲ್ಲದಂತ ಮನುಷ್ಯ. ಈಗ ಕೆಲವೊಮ್ಮೆ ಯಾರಾದ್ರೂ ಕೆಲವೊಬ್ರು ಇರ್ತಾರೆ, ಸೊ ಅವರು ಏನ್ ಮಾಡಿದ್ರು ಅವ್ರಿಗೆ ಅಸಹ್ಯ ಅನಿಸ್ತಾ ಇರಲ್ಲ. ಅಂತ ಸಂದರ್ಭದಲ್ಲಿ ನೀವು ಅಂತಿರ್ತೀರಿ ಅವನು ಎಲ್ಲ ಬಿಟ್ಟವನು, ಅವನಿಗೆ ನಾಚಿಕೆ ಇಲ್ಲದ ಮನುಷ್ಯ ಅಂತ ಇರ್ತೀರಲ್ವಾ, ಅದನ್ನ ಹೇಳಿಕೆ ಹಿ ಈಸ್ ಸೇಮ್ಲೆಸ್ ಪರ್ಸನ್ ಅಂತಂದು ಹೇಳ್ಬೇಕು. ಓಕೆ, ಹಿ ಈಸ್ ಸೇಮ್ಲೆಸ್ ಪರ್ಸನ್. ಇನ್ನು ನೆಕ್ಸ್ಟ್ ಸೆಂಟೆನ್ಸ್ ಬಂದ್ಬಿಟ್ಟು ಅವನು ನನಗೆ ಮುಜುಗುರಕ್ಕೀಡ ಮಾಡಿದ. ಓಕೆ, ಅವನಿಂದ ನನಗೆ ಮುಜುಗರ ಆಯ್ತು ಅಂತಂದು ಈ ರೀತಿಯಾಗಿ ಹೇಳ್ತಾ ಇರ್ತೀರಿ ನೀವು. ಕೆಲವೊಮ್ಮೆ ಯಾರೋ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ಲಿ ನಿಮಗೆ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಮುಜುಗುರಕ್ಕೆ ಈಡ್ ಮಾಡ್ತಾ ಇರ್ತಾರೆ. ನೀವು ಅದನ್ನ ಎಕ್ಸ್ಪೆಕ್ಟ್ ಮಾಡಿರಲ್ಲ, ಸಡನ್ ಆಗಿ ಯಾವ ರೀತಿಯಾಗಿ ಅವರು ಬಿಹೇವ್ ಮಾಡ್ತಾರೆ. ಆದ್ದರಿಂದ ಅವಾಗ ನೀವು ಮುಜುಗುರಕ್ಕೆ ಈಡಾಗ್ತಾ ಇರ್ತೀರಾ. ಸೊ ಇದನ್ನ ಹೇಳಿಕೆ ಹಿ ಎಂಬ್ರಾಸ್ಡ್ ಮೀ ಅಂತ ನಾವು ಹೇಳ್ಬೇಕಾಗತ್ತೆ. ಹಿ ಎಂಬ್ರಾಸ್ಡ್ ಮೀ. ಇನ್ನು ನೆಕ್ಸ್ಟ್ ಸೆಂಟೆನ್ಸ್ ಬಂದ್ಬಿಟ್ಟು ನನಗೆ ನಾಚಿಕೆ ಆಯಿತು, ಈ ರೀತಿಯಾಗಿ ಹೇಳ್ತಾ ಇರ್ತೀರಿ ನೀವು. ನನಗೆ ನಾಚಿಕೆ ಆಯಿತು ಅಂತಂದು ಆಕ್ಚುಲಿ ಅವನು ಹಾಗೆ ಮಾಡಿದ್ರಿಂದ ನನಗೆ ನಾಚಿಕೆ ಆಯಿತು, ಈ ರೀತಿಯಾಗಿ ಹೇಳ್ತಾ ಇರ್ತೀರಲ್ವಾ ಕೆಲವೊಮ್ಮೆ. ಅದನ್ನ ಹೇಳಿಕೆ ಐ ಆಮ್ ಅಶೇಮ್ಡ್. ಐ ಆಮ್ ಅಶೇಮ್ಡ್ ನೆನ್ಪಿನಲ್ಲಿ ಇಟ್ಕೊಳ್ಳಿ. ಈಗ ನೀವು ಇನ್ನೊಬ್ಬರಿಗೆ ಕೆಲವೊಮ್ಮೆ ನಿನಗೇನು ಅನ್ಸೋದಿಲ್ವಾ, ಆರ್ ಯು ನಾಟ್ ಅಶೇಮ್ಡ್ ಆಫ್ ಯುವರ್ ಸೆಲ್ಫ್, ಈ ರೀತಿಯಾಗಿ ಅಂತ ಇರ್ತೀರಿ ನೋಡಿ. ವೆಲ್, ಇನ್ನು ನೆಕ್ಸ್ಟ್ ಸೆಂಟೆನ್ಸ್ ಬಂದ್ಬಿಟ್ಟು ನೀವು ನನ್ನ ಮೇಲೆ 100% ಭರವಸೆ ಇಡಬಹುದು. ಈ ವಾಕ್ಯವನ್ನ ಹೇಳಿಕೆ ಇಂಗ್ಲಿಷ್ ನಲ್ಲಿ ಯು ಕ್ಯಾನ್ ಬ್ಯಾಂಕ್ ಅಪಾನ್ ಮೀ ಅಂತಂದು ಹೇಳ್ಬೋದು. ನೆನ್ಪಿನಲ್ಲಿ ಇಟ್ಕೊಳ್ಳಿ. ಈಗ ಯು ಕ್ಯಾನ್ ಟ್ರಸ್ಟ್ ಮೀ ಅಂತಂದು ಹೇಳ್ಬೋದು, ಬಟ್ ಅದ್ರ ಬದಲಾಗಿ ನೀವು ಯು ಕ್ಯಾನ್ ಬ್ಯಾಂಕ್ ಅಪಾನ್ ಮೀ ಅಂತಂದು ಹೇಳಿದಾಗ ಈ ವಾಕ್ಯ ಇನ್ನಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇನ್ನು ನೆಕ್ಸ್ಟ್ ಸೆಂಟೆನ್ಸ್ ಬಂದ್ಬಿಟ್ಟು ಒಳಗೆ ಬರುವ ಮೊದಲು ನಿನ್ನ ಕಾಲನ್ನ ಒರೆಸಿಕೋ, ಈ ರೀತಿಯಾಗಿ ನೀವು ಹೇಳ್ತಾ ಇರ್ತೀರಿ. ಸಾಮಾನ್ಯವಾಗಿ ಮನೆಯ ಒಳಗಡೆ ಮಕ್ಕಳು ಬರ್ಬೇಕಾದ್ರೆ ಕಾಲನ್ನು ತೊಳೆದುಕೊಂಡು ಅವುಗಳನ್ನ ಒರೆಸ್ಕೊಂಡು ಬಾ ಅಂತಂದು ಹೇಳ್ತಾ ಇರ್ತೀರಲ್ವಾ. ಸೊ ಅದನ್ನ ಹೇಳಿಕೆ ಸ್ಕ್ರಬ್ ಯುವರ್ ಫೀಟ್ ಬಿಫೋರ್ ಎಂಟ್ರಿಂಗ್. ಸ್ಕ್ರಬ್ ಯುವರ್ ಫೀಟ್ ಬಿಫೋರ್ ಎಂಟ್ರಿಂಗ್ ಅಂತಂದು ಹೇಳ್ಬೋದು. ಇನ್ನು ನೆಕ್ಸ್ಟ್ ವಾಕ್ಯ ಬಂದ್ಬಿಟ್ಟು ನಾನು ನಿಮ್ಮ ಮಾತನ್ನು ಒಪ್ಪಲ್ಲ, ನಾನು ನಿಮ್ಮ ಅಭಿಪ್ರಾಯಕ್ಕೆ
ನನ್ನ ಸಹಮತಿ ಇಲ್ಲ ಅಂತಂದು ಈ ರೀತಿಯಾಗಿ ಹೇಳ್ತಾ ಇರ್ತೀರಿ. ಕೆಲವೊಬ್ರು ಏನೋ ಒಂದು ಮಾತು ಹೇಳ್ತಾರೆ, ಅವ್ರ ಅಭಿಪ್ರಾಯವನ್ನು ಹೇಳಿದಾಗ ನೀವು ಅಂತೀರಿ ನಿಮ್ಮ ಅಭಿಪ್ರಾಯಕ್ಕೆ ನನ್ನ ಸಹಮತಿ ಇಲ್ಲ, ನಾನ್ ನಿಮ್ಮ ಮಾತನ್ನ ಒಪ್ಪಲ್ಲ ಅಂತಂದು ಹೇಳ್ತಾ ಇರ್ತೀರಲ್ವಾ. ಸೊ ಅವಾಗ ಐ ಡೋಂಟ್ ಅಗ್ರಿ ಯುವರ್ ವರ್ಡ್ಸ್ ಅನ್ನೋ ಬದಲಾಗಿ ಐ ಬೆಗ್ ಟು ಡಿಫರ್ ಅಂತಂದು ಹೇಳಿ. ಓಕೆ, ಹೀಗೆ ಐ ಬೆಗ್ ಟು ಡಿಫರ್. ಓಕೆ, ಇನ್ನು ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ. ನಾನು ವರದಕ್ಷಿಣೆ ಪದ್ಧತಿಗೆ ವಿರೋಧ ಮಾಡ್ತೀನಿ, ನಾನು ವರದಕ್ಷಿಣೆ ಪದ್ಧತಿಯನ್ನ ಒಪ್ಪಲ್ಲ ಅಂತಂದು ಈ ರೀತಿಯಾಗಿ ಹೇಳ್ತಾ ಇರ್ತೀರಲ್ವಾ. ಅದನ್ನ ಹೇಳಲಿಕ್ಕೆ ಐ ಆಮ್ ಅಗೇನೆಸ್ಟ್ ಡೌರಿ ಸಿಸ್ಟಮ್ ಅಂತಂದು ಹೇಳ್ಬೋದು. ಐ ಆಮ್ ಅಗೇನೆಸ್ಟ್ ಡೌರಿ ಸಿಸ್ಟಮ್. ನೆಕ್ಸ್ಟ್ ವಾಕ್ಯ, ಶಾಂತರಾಗಿ, ಶಾಂತನಾಗು. ಈ ರೀತಿಯಾಗಿ ನೀವು ಇನ್ನೊಬ್ರಿಗೆ ಹೇಳ್ತಾ ಇರ್ತೀರಿ. ಕೆಲವೊಮ್ಮೆ ಯಾರೋ ಒಬ್ರು ಸಿಟ್ ಮಾಡ್ಕೊಂಡಾಗ ಇರು, ಶಾಂತನಾಗು ಅಂತ ಹೇಳ್ತಾ ಇರ್ತೀರಲ್ವಾ. ಅದನ್ನ ಹೇಳಿಕೆ ಕೂಲ್ ಡೌನ್ ಅಂತಂದು ಹೇಳ್ಬೋದು. ಇದ್ರ ಬದಲಾಗಿ ಇನ್ನೊಂದು ಕಾಮ್ ಡೌನ್ ಅಂತಂದು ಸಹ ನೀವು ಯೂಸ್ ಮಾಡ್ಬೋದು. ವಂಡರ್ಫುಲ್. ನಾನು ಅಲ್ಲಿಗೆ ಹೋಗಲು ಒಪ್ಪಲಿಲ್ಲ, ಈ ರೀತಿಯಾಗಿ ಹೇಳ್ತಾ ಇರ್ತೀರಿ ನೀವು. ಕೆಲವೊಮ್ಮೆ ನಿಮಗೆ ಎಲ್ಲೋ ಒಂದ್ ಕಡೆಗೆ ಹೋಗಿ ಅಂತಂದು ಒಬ್ರು ಹೇಳ್ತಾರೆ, ನೀವೇನಂತೀರಿ ಇಲ್ಲ ನಾನು ಹೋಗಲ್ಲ ಅಂತಂದು ಅಂದಿರ್ತೀರಿ. ಅದನ್ನ ನೀವು ಫಾಸ್ಟ್ ಟೆನ್ಸ್ ಅಲ್ಲಿ ಹೇಳ್ಬೇಕಾದ್ರೆ ನಾನು ಅಲ್ಲಿಗೆ ಹೋಗಲು ಒಪ್ಪಲಿಲ್ಲ ಅಂತಂದು ಅಂತೀರಲ್ವಾ. ಅದನ್ನ ಹೇಳಿಕೆ ಐ ರಿಫ್ಯೂಸ್ಡ್ ಟು ಗೋ ಅಂತಂದು ನೀವು ಹೇಳ್ಬೋದು. ಓಕೆ, ನೆಕ್ಸ್ಟ್ ನಾವು ವಾದ ಮಾಡುವುದನ್ನು ತಪ್ಪಿಸಬೇಕು ಅಂತಂದು ಹೇಳಲು ವಿ ಶುಡ್ ಅವಾಯ್ಡ್ ಕಾನ್ಫ್ರಂಟೇಷನ್ ಅಂತಂದು ನಾವು ಹೇಳ್ಬೋದು. ಕಾನ್ಫ್ರಂಟೇಷನ್ ಅಂತಂದ್ರೆ ಮುಖಾಮುಖಿ ಅಂತಂದು ಅರ್ಥ ಆಗುತ್ತೆ. ಆದ್ರೆ ಆಕ್ಚುಲಿ ಇದನ್ನ ನಾವು ವಾಕ್ಯದಲ್ಲಿ ಬಳಸಬೇಕಾದ್ರೆ ಇನ್ನೊಬ್ಬರೊಂದಿಗೆ ಏನಾದ್ರೂ ವಾದ ಮಾಡ್ತಾ ಇರ್ತೀವಲ್ವಾ, ಆ ವಾದ ಮಾಡುವುದನ್ನ ನಾವು ತಪ್ಪಿಸಬೇಕು ಅಂತಂದು ಹೇಳಿಕೆ ಕಾನ್ಫ್ರಂಟೇಷನ್ ಅಂತ ನಾವು ಯೂಸ್ ಮಾಡ್ಬೇಕಾಗತ್ತೆ. ಓಕೆ, ಸೊ ಇದನ್ನ ಹೇಗೆ ಹೇಳ್ಬೇಕು, ವಿ ಶುಡ್ ಅವಾಯ್ಡ್ ಕಾನ್ಫ್ರಂಟೇಷನ್. ಓಕೆ, ಕಾನ್ಫ್ರಂಟೇಷನ್ ಈ ರೀತಿಯಾಗಿ. ಇನ್ನು ನೆಕ್ಸ್ಟ್ ಸೆಂಟೆನ್ಸ್ ಬಂದ್ಬಿಟ್ಟು ಆ ಮೂವಿಯನ್ನ ನೋಡ್ಲಿಕ್ಕೆ ಅಡ್ಡಿ ಇಲ್ಲ, ಈ ರೀತಿಯಾಗಿ ಮಾತನಾಡ್ತಾ ಇರ್ತೀವಿ. ಆ ಮೂವಿಯನ್ನ ನೋಡ್ಲಿಕ್ಕೆ ನಡೆಯುತ್ತೆ ಅಂತ ಇರ್ತೀರಿ. ನೋಡಿ, ಕೆಲವೊಮ್ಮೆ ಯಾವ್ದೋ ಒಂದು ಪಿಕ್ಚರ್ ನೋಡ್ ಬಂದಿರ್ತೀರಿ, ನಿಮ್ಮ ಸ್ನೇಹಿತರು ಕೇಳ್ತಾ ಇರ್ತಾರೆ, ನೀನು ಆ ಮೂವಿ ನೋಡಿದ್ಯಾ, ಮೂವಿ ನೋಡ್ಲಿಕ್ಕೆ ಚೆನ್ನಾಗಿದ್ಯಾ ಅಂತಂದು. ಸೊ ಅದನ್ನ ನೀವು ಹೇಳಿಕ್ಕೆ ದಟ್ ಮೂವಿ ಈಸ್ ವರ್ತ್ ವಾಚಿಂಗ್ ಅಂತ ನೀವು ಹೇಳ್ಬೋದು. ಇಲ್ಲ ದುಡ್ಡು ಕೊಟ್ಟಿದ್ದಕ್ಕೂ ಪರವಾಗಿಲ್ಲಪ್ಪ, ದಟ್ ಮೂವಿ ಈಸ್ ವರ್ತ್ ವಾಚಿಂಗ್, ಈ ರೀತಿಯಾಗಿ ನೀವು ಹೇಳ್ಬಹುದು. ಓಕೆ, ಇನ್ನು ನೆಕ್ಸ್ಟ್ ವಾಕ್ಯಗಳನ್ನು ನೋಡೋಣ. ಬಾಗಿಲನ್ನು ತೆರೆದೇ ಇಡು, ಈ ರೀತಿಯಾಗಿ ನೀವು ಹೇಳಿಕ್ಕೆ ಲೆಟ್ ದ ಡೋರ್ ರಿಮೇನ್ ಓಪನ್ಡ್, ಈ ರೀತಿಯಾಗಿ ಹೇಳ್ಬೇಕು. ಹೀಗೆ ಲೆಟ್ ದ ಡೋರ್ ರಿಮೇನ್ ಓಪನ್ಡ್. ಓಕೆ, ನೆಕ್ಸ್ಟ್ ದಿನಗಳಲ್ಲಿ ವಿರಾಟ್ ಕೊಹ್ಲಿಗೆ ಅದೃಷ್ಟ ಕುಲಾಯಿಸ್ತಾ ಇಲ್ಲ, ಈ ರೀತಿಯಾಗಿ ಮಾತಾಡ್ತಾ ಇರ್ತೀರಿ. ಈಗ ನೀವು ನೋಡಿದ ಹಾಗೆ ವಿರಾಟ್ ಕೊಹ್ಲಿ ಅವರು ಇತ್ತೀಚೆಗೆ ಬ್ಯಾಟಿಂಗ್ ನಲ್ಲಿ ಫಾರ್ಮ್ ಅನ್ನ ಕಳೆದುಕೊಂಡಿದ್ದಾರೆ. ಅನೇಕ ಒಂದು ಪಂದ್ಯಗಳಲ್ಲಿ ಅವರು ಚೆನ್ನಾಗಿ ರನ್ ಗಳಿಸ್ತಿಲ್ಲ, ಅವರ ಕ್ಯಾಪ್ಟನ್ಶಿಪ್ ಸಹ ಹೋಯ್ತು. ಓಕೆ, ಸೊ ನಾವು ಮಾತನಾಡ್ತಾ ಇರ್ತೀವಿ ಈ ದಿನಗಳಲ್ಲಿ ವಿರಾಟ್ ಕೊಹ್ಲಿಗೆ ಅದೃಷ್ಟ ಕುಲಾಯಿಸ್ತಾ ಇಲ್ಲ, ಈ ರೀತಿಯ ವಾಕ್ಯಗಳನ್ನ ಹೇಳಿಕೆ ನವ ಡೇಸ್ ವಿರಾಟ್ ಕೊಹ್ಲಿ ಔಟ್ ಆಫ್ ಲಕ್, ಇಲ್ಲಿ ಈ ದಿನಗಳಲ್ಲಿ ಅಂತನ್ಲಿಕ್ಕೆ ನವ ಡೇಸ್ ಅಂತಂದು ಯೂಸ್ ಮಾಡ್ಬೋದು. ಇದೇ ರೀತಿ ಈ ದಿನಗಳಲ್ಲಿ ನನಗೆ ಅದೃಷ್ಟ ಕುಲಾಯಿಸ್ತಾ ಇಲ್ಲ ಅಂತಂದು ಹೇಳಿಕೆ ನವ ಡೇಸ್ ಐ ಆಮ್ ಔಟ್ ಆಫ್ ದ ಲಕ್ ಅಂತಂದು ಸಹ ನೀವು ಹೇಳ್ಬೋದು. ವಂಡರ್ಫುಲ್. ಇನ್ನು ನೆಕ್ಸ್ಟ್ ಸೆಂಟೆನ್ಸ್, ಅವನು ಕಡೆ ಗಳಿಗೆಯಲ್ಲಿ ಬಂದ, ಕಡೆ ಸಮಯದಲ್ಲಿ ಬಂದ. ಹಿ ಕೇಮ್ ಅಟ್ ದ 11th hour, ಈ ರೀತಿಯಾಗಿ ನೀವು ಹೇಳ್ಬೋದು. ಇಲ್ಲಿ 11th hour ಅಂತಂದ್ರೆ ಕಡೆ ಸಮಯದಲ್ಲಿ, ಕಡೆ ಗಳಿಗೆಯಲ್ಲಿ, ಈ ರೀತಿಯಾಗಿ ಇರುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಸೆಂಟೆನ್ಸ್ ಬಂದ್ಬಿಟ್ಟು ಗಾಯ ಬೇಗನೆ ವಾಸಿಯಾಗುತ್ತೆ ಅಂತಂದು ಹೇಳ್ತಾ ಇರ್ತೀರಲ್ವಾ. ಈಗ ಏನೋ ನೀವು ಬಿದ್ದು ಗಾಯ ಮಾಡ್ಕೊಂಡಿದ್ರಿ, ಗಾಯ ಬೇಗನೆ ವಾಸಿಯಾಗುತ್ತೆ ಅಂತಂದು ಹೇಳ್ಬೇಕಾದ್ರೆ ದ ವೂಂಡ್ ಹೀಲ್ಡ್ ಸೂನ್ ಅಂತಂದು ಹೇಳ್ಬೇಕು. ದ ವೂಂಡ್ ಹೀಲ್ಡ್ ಸೂನ್, ಇಲ್ಲಿ ವೂಂಡ್ ಅಂತಂದ್ರೆ ಗಾಯ ಅಂದ ಹಾಗೆ. ಇನ್ನು ಲಾಸ್ಟ್ ಸೆಂಟೆನ್ಸ್ ಬಂದ್ಬಿಟ್ಟು ನನ್ನಿಂದ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದು ಹೇಳಿಕೆ ಐ ಆಮ್ ಹೆಲ್ಪ್ಲೆಸ್ ಅಂತಂದು ಹೇಳ್ಬೋದು. ಓಕೆ, ವೆಲ್ ಫ್ರೆಂಡ್ಸ್, ಇವು ಇವತ್ತಿನ 20 ಡೈಲಿ ಯೂಸ್ ಆಗುವಂತಹ ಇಂಗ್ಲಿಷ್ ಸೆಂಟೆನ್ಸ್ಗಳು. ಇವುಗಳಲ್ಲಿ ಯಾವ ವಾಕ್ಯ ನಿಮಗೆ ಗೊತ್ತಿರಲಿಲ್ಲ ಅಂತ ಅನ್ನೋದನ್ನ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಇವುಗಳನ್ನ ಕೇವಲ ಬರೆದುಕೊಳ್ಳದೆ ನೀವು ಅವುಗಳನ್ನು ಮಾತನಾಡಲು ಪ್ರಾಕ್ಟೀಸ್ ಮಾಡಿ ನಿಮ್ಮ ದಿನನಿತ್ಯದ ಸಂಭಾಷಣೆಯಲ್ಲಿ ಇವುಗಳನ್ನ ಉಪಯೋಗಿಸಿಕೊಳ್ಳಿ. ಓಕೆ, ಸೊ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ನನಗೆ ತಿಳಿಸಿ. ಅಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟು ಈ ವಿಡಿಯೋನ ನಿಮ್ಮ ಇಷ್ಟವಾದವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, well friends, with this I'm going to end today's video. Let's meet you in the next video. Till then, bye, see you, and then God bless you all.